एता उपाधि एतत् एता एतः उपाधि पर जीव जीवयः तयोः ಏತ ಉಪಾಧಿ ಅಂದ್ರೆ ಈ ಎರಡು ರೀತಿಯಾಗಿರ್ತಕ್ಕಂಥ ಉಪಾಧಿಗಳನ್ನ ನಿನ್ನೆ ನೋಡಿದ್ವಿ ನಾವು. ಒಂದು ಮಾಯೆ ಎನ್ನುವಂತಹ ಜಗತ್ ಸೃಷ್ಟಿಯಾದಿ ಕಾಣುವ ಹಾಗಿರುವಂತಹ ಒಂದು ಜಗದುಪಾದಿಗೆ ಕಾರಣವಾಗಿರ್ತಕ್ಕಂಥದ್ದು ಮಾಯ. ಇಲ್ಲ, ಮಾಯೆಯಿಂದನೇ ಜಗದುಪಾದಿಯಾಗಿ ತೋರುವಂತಹದ್ದು ಒಂದು ಉಪಾಧಿ. ಪಂಚಕೋಶಗಳಿಂದ ಕೂಟಸ್ಥ ಬ್ರಹ್ಮನಿಗೆ ಇರುವಂತಹ ಮತ್ತೊಂದು ಉಪಾಧಿ. ಸಮ್ಯಕ್ ನಿರಾಸೆ ನ ಪರಃ ನ ಜೀವಃ. ಜೀವನಿಗೆ ಮತ್ತು ಪರಮಾತ್ಮನಿಗೆ ಈ ಏನು ಉಪಾಧಿಗಳು ಅಂತ ಇವೆಲ್ವಾ, ಇವುಗಳನ್ನ ಸಮ್ಯಕ್ ನಿರಾಸೆ ಅಂತಾರೆ. ಅಂದ್ರೆ ಸಮ್ಯಕ್ ಜ್ಞಾನದಿಂದ ನಿರಾಸೆಗೊಳಿಸ್ಬೇಕು ಅಂತಂದ್ರೆ ತೆಗೆದಾಕ್ಬೇಕು ಅಂತ. ಅವಾಗ ನ ಪರಹ ನ ಜೀವ, ಅವಾಗ ಪರಮಾತ್ಮನು ಮತ್ತೆ ಆ ಈಶ್ವರನೂ ಅಲ್ಲ, ಮತ್ತೆ ಅವನು ಜೀವನೂ ಅಲ್ಲ ಅನ್ನುವಂತಹ ಒಂದು ಏಕವಾಗಿರ್ತಕ್ಕಂತಹ ಒಂದು ಪರತತ್ವ ಒಂದೇ ಉಳ್ಕೊಳ್ತದಲ್ಲಿ ಉಪಾಧಿಯನ್ನ ತೆಗೆದ್ಬಿಟ್ರೆ. ಯಾಕಂದ್ರೆ ಆ ಪರಾತ್ಪರನಾಗಿರ್ತಕ್ಕಂತಹ ಪರಬ್ರಹ್ಮನೇ ಈಶ್ವರನಾಗಿ ಜಗತ್ತಾಗಿದ್ದಾನೆ, ಜೀವನಾಗಿ ಪಂಚಕೋಶಗಳಿಂದ ಶರೀರಧಾರಿಯಾಗಿ ಕಾಣ್ತಾ ಇದ್ದಾನೆ. ಯಾವಾಗ ಇವು ಉಪಾಧಿಗಳನ್ನ ತೆಗೆದು ಬಿಡ್ತೀವಿ, ಆವಾಗ ಅಲ್ಲಿ ಜೀವನೂ ಇಲ್ಲ, ಈಶ್ವರನೂ ಇಲ್ಲ. ಅಲ್ಲಿ ಇರುವಂತಹದ್ದು ಕೇವಲವಾಗಿರ್ತಕ್ಕಂತಹ ಒಂದೇ ಒಂದು ವಸ್ತು ಉಳಿತದೆ. ಇದನ್ನ ಅವರು ಒಂದು ಉದಾಹರಣೆಯ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನರೇಂದ್ರಸ್ಯ ರಾಜ್ಯಂ. ನರೇಂದ್ರ ನರರಿಗೆ ಒಡೆಯನಾಗಿರ್ತಕ್ಕಂಥವನು. ಹೇಗೆ ಸುರರಿಗೆ ಒಡೆಯನಾಗಿರ್ತಕ್ಕಂಥವನು ಸುರೇಂದ್ರನೋ, ಹಾಗೆ ನರರಿಗೆ ಒಡೆಯನಾಗಿರ್ತಕ್ಕಂಥವನು ನರೇಂದ್ರ. ನರೇಂದ್ರಸ್ಯ ರಾಜ್ಯಂ. ಅವನಿಗೆ ರಾಜ ಅನ್ನುವಂತಹ ಎಲ್ಲ ನರರಿಗೆ ದೊಡ್ಡವನಾಗಿರ್ತಕ್ಕಂತಹ ಹೆಸರು ಏನು? ರಾಜ. ಸಾರಿ, ನರೇಂದ್ರ ಅಂತ ಇದೆಯೋ, ಆ ನರೇಂದ್ರ ಯಾವುದರಿಂದ ಅಂತಂದ್ರೆ ರಾಜ್ಯಂ, ರಾಜ್ಯದಿಂದ. ಹೆಂಗ ಅವನು ನರೇಂದ್ರನಾಗಿದ್ದಾನೋ ಹಾಗೆ ಭಟಸ್ಯ ಖೇಟಕಃ. ಭಟ ಅಂದ್ರೆ ಸೈನಿಕ ಅಂತ, ಖೇಟಕ ಅಂತಂದ್ರೆ ಗುರಾಣಿ ಅಂತ. ಅವನು ಧರಿಸಿರ್ತಕ್ಕಂತಹ ಅಥವಾ ಹಿಡಿದಿರ್ತಕ್ಕಂತಹ ಗುರಾಣಿ. ಗುರಾಣಿ ಹಿಡಿಬೇಕಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಡ್ರೆಸ್ಗಳನ್ನೆಲ್ಲ ಧರಿಸಿರ್ಬೇಕು. ಅವಾಗ ಗುರಾಣಿ ಹಿಡ್ಕೊಂಡಾಗ, ಒಂದು ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ಗುರಾಣಿ ಹಿಡ್ಕೊಂಡಾಗ ಅವಾಗ ಅವನು ಭಟನಾಗಿ ಕಾಣಿಸ್ಕೊಳ್ತಾನೆ. ಅವನಿಗೆ ಭಟ ಸೈನಿಕ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ, ಆ ಗುರಾಣಿಯಿಂದ ಹಿಡಿದಿರ್ತಕ್ಕಂತಹ ಗುರಾಣಿಯಿಂದ ಅವನನ್ನ ಸೈನಿಕ ಅಂತ ಕರಿತೀವಿ. ಈಗ ಹೆಂಗ ಗೃಹಿಣಿ ಅಂತಂತೀವಿ. ಗೃಹಿಣಿ ಅಂತಂದ್ರೆ ಗೃಹದಲ್ಲಿ ಮನೆಯಲ್ಲಿರುವವಳು ಅಂತ. ಮನೆಯಲ್ಲಿರುವವಳಾಗಿದ್ರಿಂದ ಅವಳನ್ನ ಗೃಹಿಣಿ. ಹಾಗೆ ಗುರಾಣಿ ಹಿಡಿದಿರೋದ್ರಿಂದ ಅವನನ್ನ ಭಟ ಅಂತ ಕರಿತೀವಿ. ರಾಜ್ಯ ಇರೋದ್ರಿಂದ ಇವನನ್ನ ನರೇಂದ್ರ ಅಂತ ಕರಿತೀವಿ. ನರೇಂದ್ರ ಅಂದ್ರೆ ರಾಜ ಅಂತ.
ರಾಜ ಅಂತ ಯಾವಾಗ ಅನಿಸ್ಕೊಳ್ತಾನೆ ಅಂತಂದ್ರೆ ಅವನಲ್ಲಿ ರಾಜ್ಯ ಇದ್ದಾಗ ರಾಜ ಅಂತ ಅನಿಸ್ಕೊಳ್ತಾನೆ. ಮುಖ್ಯಮಂತ್ರಿ ಅಂತ ಯಾವಾಗ ಅನಿಸ್ಕೊಳ್ತಾನೆ ಅಂತಂದ್ರೆ ಅವನ ಹತ್ರ ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ 133 ಜನ MLAಗಳು, 113 ಜನ MLAಗಳು ಅವನನ್ನು ಒಪ್ಪಿಕೊಂಡಾಗ ಅವಾಗ ಅವನು ಮುಖ್ಯಮಂತ್ರಿ ಅಂತ ಅನಿಸ್ಕೊಳ್ತಾನೆ. ಹಾಗೆ ವಿಸ್ತಾರವಾಗಿರ್ತಕ್ಕಂತಹ ರಾಜ್ಯ ಇದ್ದಾಗ ಅವನು ರಾಜ ಅಂತ ಅನಿಸ್ಕೊಳ್ತಾನೆ. ತಯೋರ ಪೋಹೆ ನ ಭಟ ನ ರಾಜ. ರಾಜ್ಯ ಇಲ್ಲದೆ ಹೋದ್ರೆ ರಾಜ ಅಲ್ಲ ಅವನು. ಹಾಗೆ ಕೇಟಕ ಇಲ್ಲದೆ ಹೋದ್ರೆ ಅವನು ಭಟ ಆಗಲ್ಲ, ಸೈನಿಕ ಆಗೋದಿಲ್ಲ. ಹೆಂಗ ರಾಜ್ಯ ಇರೋದ್ರಿಂದ ರಾಜ ಅಂತ ಅನ್ಸ್ಕೊಂಡಿದ್ದಾನೋ, ಗುರಾಣಿ ಇರೋದ್ರಿಂದ ಸೈನಿಕ ಅಂತ ಅನ್ಸ್ಕೊಂಡಿದ್ದಾನೋ, ಗುರಾಣಿ ಇಲ್ಲದೆ ಹೋದ್ರೆ ರಾಜ್ಯ ಇಲ್ಲದೆ ಹೋದ್ರೆ ಹೇಗೆ ಆ ಶಬ್ದಗಳು ಅರ್ಥವನ್ನ ಕಳ್ಕೊಳ್ತಾವು, ಹಾಗೆ ಇಲ್ಲಿ ಪರಮಾತ್ಮನಿಗೆ ಮಾಯಾಶಕ್ತಿಯಿಂದ ಕಾಣುವಂತಹ ಆ ವಿಶ್ವಾತ್ಮಕವಾಗಿರ್ತಕ್ಕಂತಹ ಜಗತ್ತೆನ್ನುವಂತಹ ಉಪಾಧಿ, ಇಲ್ಲಿ ಕೂಟಸ್ಥ ಬ್ರಹ್ಮನಾಗಿರ್ತಕ್ಕಂತಹ ಪಿಂಡಾಂಡದಲ್ಲಿರ್ತಕ್ಕಂತಹ ಈ ಕೂಟಸ್ಥ ಬ್ರಹ್ಮನಿಗೆ ಪಂಚಕೋಶಗಳಂತಕ್ಕಂತಹ ಉಪಾಧಿ. ಈ ಉಪಾಧಿಗಳನ್ನ ತೆಗೆದು ಬಿಟ್ರೆ ಹೆಂಗ ಅಲ್ಲಿ ರಾಜ್ಯ ಹೋಗ್ಬಿಟ್ರೆ ರಾಜನಲ್ಲವು, ಗುರಾಣಿ ತೆಗೆದ್ಬಿಟ್ರೆ ಸೈನಿಕನಲ್ಲವು, ಹಾಗೆ ಈ ಎರಡು ಉಪಾಧಿ ತೆಗೆದ್ಬಿಟ್ರೆ ಇಲ್ಲಿ ಜೀವನು ಇಲ್ಲ, ಈಶ್ವರನು ಇಲ್ಲ. ಅಲ್ಲಿ ಏನದು, ಅಲ್ಲಿರ್ತಕ್ಕಂಥದ್ದು ಒಂದೇ ಒಂದು, ಅದು ತತ್ಸ್ವರೂಪ. ಅದನ್ನ ಅವರು ಆಚಾರ್ಯ ಶಂಕರರು ಬಹಳ ವಿಶೇಷವಾಗಿ ಎಲ್ಲಾ ಕಡೆ ತಮ್ಮ ಗ್ರಂಥಗಳಲ್ಲಿ ಈ ತತ್ವಮಸಿ ಮಹಾವಾಕ್ಯವನ್ನ ದೀರ್ಘವಾಗಿರ್ತಕ್ಕಂಥ ವಿವರಣೆಯೊಂದಿಗೆ ಕೊಟ್ಟಿರ್ತಾರೆ. ಯಾವುದರಲ್ಲಿ ನೋಡಿದ್ವಲ್ರಿ ಗೌರಿ ಅವರೇ, ಲಘು ವಾಕ್ಯ ವೃತ್ತಿ. ಲಘು ವಾಕ್ಯ ವೃತ್ತಿ ಆಚಾರ್ಯ ಶಂಕರದು ಒಂದು ಗ್ರಂಥ ನಾವು ನೋಡಿದ್ವಿ. ಬರೀ ತತ್ವ ಆತ್ಮಬೋಧ ನೋಡಿದ್ವಿ. ಅದೇ ಆತ್ಮಬೋಧದಲ್ಲೇನೆ ಒಟ್ಟಿಗೆ 3 ಸೇರಿಸಿದ್ದಾರೆ. ಅದರಲ್ಲಿ ಲಘು ವಾಕ್ಯ ವೃತ್ತಿ ಅಂತೇಳಿ, ಅಪರೋಕ್ಷ ಜ್ಞಾನ ಅಂತೇಳಿ ನಾವು ಅವನ್ನ ಮಾಡಲಿಲ್ಲ. ಯಾಕಂದ್ರೆ ಅವು ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಇರೋದ್ರಿಂದ ಬರೀ ಆತ್ಮಬೋಧಕ್ಕೆ ನಿಲ್ಲಿಸ್ತೀವಿ ನಾವು. ಅಲ್ಲಿ ಕೂಡ ಲಘುವಾಕ್ಯ ವೃತ್ತಿಯಲ್ಲಿ ಆಚಾರ್ಯ ಶಂಕರರು ಈ ತತ್ವಮಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಈ ಗ್ರಂಥದಲ್ಲಿ ಕೂಡ ಅದನ್ನೇ ಅವರು ಇಲ್ಲಿ ವಿಸ್ತಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಉಪಾಧಿಯ ದೃಷ್ಟಿಯಿಂದ ಭೇದಗಳು ಕಾಣುತ್ತೆ. ಉಪಾಧಿಯನ್ನ ತೆಗೆದುಬಿಟ್ರೆ ಅಲ್ಲಿ ಅಭೇದ ಆಗಿರ್ತಕ್ಕಂತಹ ಪರಮಾತ್ಮನೊಬ್ಬನೇ ಇರ್ತಾನೆ. ಇದು ಏನ್ ನಮ್ಮ ಕಲ್ಪನೆಯ ಅಂತ ಬರಬಾರ್ದು. ಇದು ಶ್ರುತಿ ಸಮ್ಮತವಾಗಿರ್ತಕ್ಕಂಥದ್ದು ಅಂತ ಹೇಳಕ ಈಗ ಅವರು ಶ್ರುತಿಯ ಪ್ರಮಾಣವನ್ನ ಪ್ರಮಾಣೀಕರಿಸ್ತಾರೆ. ಅಥಾತ ಆದೇಶ ಇತಿ ಶ್ರುತಿ ಸ್ವಯಂ ನಿಷೇಧತಿ ಬ್ರಹ್ಮಣಿ ಕಲ್ಪಿತಂ ದ್ವಯಂ ಶ್ರುತಿ ಪ್ರಮಾಣ ಅನುಗೃಹೀತ ಬೋಧಾತ್ ತಯೋಃ ನಿರಾಸಃ ಕರಣೀಯ ಏವ.
अथात आदेश इति श्रुति स्वयं निषेधति ब्रह्मणि कल्पितं द्वयम् श्रुति प्रमाण अनुगृहीत बोधात् तयोर्निरासः करणीय एव अथात आदेश इति श्रुतिः ಅಥಾತ ಆದೇಶ ಅಂದ್ರೆ ಇದಕ್ಕೆ ನಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ಶ್ರುತಿಯ ಪ್ರಮಾಣದಿಂದ ನಾವು ಹೇಳ್ತೇವೆ. ಆ ಶ್ರುತಿ ಸ್ವಯಂ ನಿಷೇಧದಿ ಬ್ರಹ್ಮಣಿ ಕಲ್ಪಿತಂ ದ್ವಯಂ ಅಂತ ಹೇಳಿದೆ. ಕಲ್ಪಿತವಾಗಿರ್ತಕ್ಕಂಥದ್ದು ಎರಡು ಉಪಾಧಿಗಳು, ದ್ವಯ ಅಂದ್ರೆ ಎರಡು. ಈ ಎರಡು ಕಲ್ಪಿತವಾಗಿರ್ತಕ್ಕಂತಹ ಉಪಾಧಿಗಳನ್ನ, ಬ್ರಹ್ಮನಿಗಿರ್ತಕ್ಕಂತಹ ಕಲ್ಪಿತವಾಗಿರ್ತಕ್ಕಂತಹ ಉಪಾಧಿಗಳನ್ನ ನಿಷೇಧತಿ ಅಂತ ಹೇಳ್ತಾ ಇರೋದು. ಸ್ವಯಂ ನಿಷೇಧತಿ, ನೀನು ಅದನ್ನ ನಿಷೇಧ ಮಾಡಬೇಕು. ಇದು ನಮಗೆ ಶ್ರುತಿ ಪ್ರಮಾಣ ಅನುಗ್ರಹೀತ ಬೋಧ, ಇದು ನಮಗೆ ಶ್ರುತಿ ಅನುಗ್ರಹಿಸಿರ್ತಕ್ಕಂತಹ ಬೋಧೆ. ತಯೋಹೋ ನಿರಾಸಃ ಕರಣೀಯ ಇವ. ಈ ಏನು ಕರಣೀಯ ಅಂದ್ರೆ ಕೊಟ್ಟಿರ್ತಕ್ಕಂತಹ ಈ ಜ್ಞಾನ ಏನಿದೆಯಲ್ಲೋ, ಈ ಜ್ಞಾನದಿಂದ ಆ ಉಪಾಧಿಯನ್ನ ನಿರಸನಗೊಳಿಸಿದಾಗ ಅವಾಗ ಅಲ್ಲಿ ಇರ್ತಕ್ಕಂತಹದ್ದು ಆ ಸ್ವಯಂ ಪೂರ್ಣವಾಗಿರ್ತಕ್ಕಂತಹ ಯಾವುದನ್ನ ನಾವು ಬ್ರಹ್ಮ ಸ್ವರೂಪ ಅಂತ ವರ್ಣನೆ ಮಾಡಿದೆವೋ, ಆ ಬ್ರಹ್ಮ ಸ್ವರೂಪದ ವರ್ಣನೆಯ ನಿಜವಾದ ಏನು ಅದಕ್ಕೆ ಲಕ್ಷಣ ವಿಶೇಷಣಗಳನ್ನ ಹೇಳಿದ್ರು, ಆ ಲಕ್ಷಣ ವಿಶೇಷಣಗಳನ್ನ ಕಳೆದ ಮೇಲೆ ಏನು ಸ್ವಯಂ ಪೂರ್ಣವಾಗಿರ್ತಕ್ಕಂತಹದ್ದು ಪರತತ್ವ ಇದೆಯೋ, ಆ ತತ್ವ ನಮಗೆ ಶ್ರುತಿಯಿಂದ ತಿಳಿಸಲ್ಪಟ್ಟಿದೆ ಅಂತ. ಈ ಏನು ಅಥಾತ ಆದೇಶ ನೇತಿ ನೇತಿ ವಾಕ್ಯ ಶ್ರುತಿ ಪ್ರಮಾಣ ಅನುಗ್ರಹೀತ ಅಂತಕ್ಕಂಥದ್ದೇನಿದೆಯೋ, ಇದು ಆಚಾರ್ಯ ಶಂಕರರು ಈ ಶ್ರುತಿಯನ್ನ ಬೃಹದಾರಣ್ಯಕ ಉಪನಿಷತ್ನಿಂದ ತಗೊಂಡಿದ್ದಾರೆ. ಅಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿದ್ದಾರೆ ನೋಡಿ. ಬೃಹದಾರಣ್ಯಕ 2ನೇ ಅಧ್ಯಾಯ 3ನೇ ಬ್ರಾಹ್ಮಣ, ಅದನ್ನ ನಾವು ಅಲ್ಲಿ ಈ ಶ್ಲೋಕ ಇದೆ ಅಂತಾರೆ ಅವರು. ಏನು ಅದು ಶ್ಲೋಕ? ಮಧುಖಂಡದಲ್ಲಿರ್ತಕ್ಕಂತಹದ್ದು. ತಸ್ಯ ಹಿ ಏತಸ್ಯ ಪುರುಷಸ್ಯ ರೂಪಂ ಯಥಾ ಮಹಾರಜನಂ ವಾಸಃ ಯಥಾ ಪಾಂಡ್ವಾವೀಕಂ ಯತೇಂದ್ರ ಗೋಪಃ ಯಥಾ ಅಗ್ನಿ ಅರ್ಚಿಃ ಯಥಾ ಪುಂಡರೀಕಂ ಯಥಾ ಸಕೃದ್ಯುತ್ತೇವ ಹವಾ ಅಸ್ಯ ಶ್ರೀರ್ಭವತಿ ಯ ಏವಂ ವೇದಃ. ಅಥಾತ ಆದೇಶಃ ನೇತಿ ನೇತಿ ನ ಹಿ ಏತತ್ ತಸ್ಮಾತ್ ಇತಿ ನೇತ್ಯನ್ಯತ್ ಪರಮಸ್ತಿಃ ಅಥ ನಾಮಧೇಯಂ ಸತ್ಯಸ್ಯ ಸತ್ಯಂ ಇತಿ ಪ್ರಾಣಾ ವೈ ಸತ್ಯಂ ತೇಷಾಂ ಏಷ ಸತ್ಯಂ ಇತಿ ತೃತೀಯಂ ಬ್ರಾಹ್ಮಣಂ. ಸೊ ಇಲ್ಲಿ ಸೊಗಸಾಗಿ ಅವನ ಲಿಂಗವನ್ನ ಅಂದ್ರೆ ಅವನ ರೂಪವನ್ನ ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆ ಪರಮಾತ್ಮನ ರೂಪ ಅಂತಕ್ಕಂಥದ್ದು ಹೇಗಿದೆ ಅಂತಂದ್ರೆ, ತಸ್ಯ ಹೇತಸ್ಯ ಪುರುಷಸ್ಯ ರೂಪಂ ಯಥಾ ಮಹಾರಜನಂ
ವಾಸಃ. ಮಹಾರಜನಂ ವಾಸಃ. ಮಹಾರಜನಂ ಅಂತಂದ್ರೆ ಹರಿದ್ರಾರಂಜಿತವಾಗಿರ್ತಕ್ಕಂಥ ವಸ್ತ್ರದಂತೆ ಅಂತಾರ. ಬಂಗಾರದಂತ ವಸ್ತ್ರದಂತೆ. ಅಂದ್ರೆ ಅಂದ್ರೆ ಅದರ ಅರ್ಥ ಏನಂತಂದ್ರೆ ಬಂಗಾರದ್ದು ಬಣ್ಣದ್ದು ವಸ್ತ್ರ ಇದೆ ಅಂತ ಅರ್ಥ ಅಲ್ಲ. ಆ ಪರಮಾತ್ಮನ ಬೆಳಕನ್ನ ವರ್ಣನೆ ಮಾಡ್ತಕ್ಕಂಥದ್ದು ಈ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹಿರಣ್ಮಯೇನ ಪಾತ್ರೇಣ ಅಂತ ಕರೀತಾರೆ. ಹಿರಣ್ ಅಂದ್ರೆ ಬಂಗಾರದ ವರ್ಣವುಳ್ಳ ಕಿರಣ ಅಂತ. ಹಾಗೆ ಅವನನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಬೂದು ಬಣ್ಣದ ಉಣ್ಣೆಯಂತೆ, ಇಂದ್ರಬಿಂಬ ಕಿರೀಟದಂತೆ, ಅಗ್ನಿಶಿಖಿಯಂತೆ, ಶ್ವೇತ ಪದ್ಮದಂತೆ ಅಥವಾ ಮಿಂಚಿನ ಹೊಳಪಿನಂತೆ ಯಾವನು ಹೀಗೆ ಅರಿತುಕೊಳ್ಳುವನು. ನೋಡಿ, ಇಸ್ ವೆರಿ ಇಂಪಾರ್ಟೆಂಟ್. ಯಾವನು ಹೀಗೆ ಅರಿತುಕೊಳ್ಳುವನು ಮತ್ತೆ ನೋಡೋನಲ್ಲ. ನೋಡೋದು ಬೇರೆ, ಅರಿತುಕೊಳ್ಳೋದು ಬೇರೆ. ಸಾಮಾನ್ಯವಾಗಿ ನಮಗೇನು ಪ್ರಾಬ್ಲಮ್ ಅಂತಂದ್ರೆ, ಪರಮಾತ್ಮ ಅಂತಂದ್ರೆ ಹೆಂಗ ನಾವು ಶಿಲೆಗಳಲ್ಲಿ ಮೂರ್ತಿಗಳನ್ನು ನೋಡ್ತೀವಿ ಅಥವಾ ಚಿತ್ರಪಟಗಳಲ್ಲಿ ಮೂರ್ತಿಗಳನ್ನು ನೋಡ್ತೀವಿ, ಆ ರೀತಿಯಾಗಿ ಆ ಆತ್ಮ ಅಂತಕ್ಕಂಥದ್ದು ಒಂದು ಮೂರ್ತಿ ರೂಪದಲ್ಲಿ ಇದೆ ಅನ್ನುವಂತಹದ್ದು ಸಾಮಾನ್ಯವಾಗಿ 99% ಜನಕ್ಕೆ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅವರು ಪ್ರತಿಯೊಂದನ್ನ ಕಣ್ಣಿನಿಂದ ನೋಡಿ ಅನುಭವ ಮಾಡಿಕೊಳ್ತಾರಲ್ವಾ. ಹಾಗಾಗಿ ಎಲ್ಲರಿಗಿರ್ತಕ್ಕಂಥ ಸಮಸ್ಯೆ ಇದು. ಕಣ್ಣಿನಿಂದ ನೋಡಿ ತಿಳ್ಕೊಳ್ತಕ್ಕಂಥದ್ದು ಅಲ್ಲ. ಇದು ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂತಕ್ಕಂಥ ಜ್ಞಾನ. ಇದು ಸಾಮಾನ್ಯವಾಗಿ ಹೋಗೋದಿಲ್ಲ ನಮ್ಮ ತಲೆಗೆ. ಶಬ್ದಗಳೇನ್ ಮಾಡ್ತವೆ, ಹಾಗೆ ನೋಡಬಹುದೇನೋ ಅಂತಕ್ಕಂಥ. ಈಗ ಬಂಗಾರದ ವಸ್ತ್ರ ಅಂತಂದಗಳಿಗೆ ನಮ್ಮ ತಲೆಯಲ್ಲಿ ಏನು ಗೊತ್ತಾಗುತ್ತೆ? ಬಂಗಾರದ ವಸ್ತ್ರ ಅಂದ್ರೆ ನಾವು ಹಾಕಿರ್ತಕ್ಕಂಥ ವಸ್ತ್ರ ತರ ಇರುತ್ತಂತಲ್ಲ. ಸೂರ್ಯನಿಗೆ ನಾವು ಬಂಗಾರದ ರಶ್ಮಿ ಅಂತ ಕರಿತೀವಿ. ಬಂಗಾರದ ರಶ್ಮಿ ಅಂತಂದ್ರೆ ಅರ್ಥ ಬಂಗಾರದ ವರ್ಣದಂತಿರ್ತಕ್ಕಂಥ ಬೆಳಕು ಅಂತ. ಹಾಗೆ ಪರಮಾತ್ಮ ಅಂತಕ್ಕಂಥವನು ಬಂಗಾರದ ವರ್ಣದ ಬೆಳಕಿನ ಮಹಾಪುಂಜ ಅಂತ. ಬೆಳಕಿನ ಮಹಾಪುಂಜಗಳಿಗೆ ಮತ್ತೆ ಇಲ್ಲಿ ಯಾವ್ದಾರ ನೋಡಿರೋದನ್ನ ಕಲ್ಪನೆ ಮಾಡ್ಕೋಬಾರ್ದು. ಅದು ಬೆಳಕಂದ್ರೆ ಹಿಂಗ ಕಣ್ಣಿಗೆ ಕಾಣೋ ರಂಜಿತವಾಗಿರ್ತಕ್ಕಂಥ ಬೆಳಕಲ್ಲ, ಅದು ಜ್ಞಾನ ರೂಪವಾಗಿರ್ತಕ್ಕಂತಹ ಬೆಳಕು. ಬಂಗಾರ ಅಂತಂದ್ರೆ ಅರ್ಥ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನ ರೂಪವಾಗಿರ್ತಕ್ಕಂಥದ್ದು. ಇಷ್ಟು ನಮಗೆ ಮತ್ತು ದೇವತೆಗಳಿಗೆ ಎಷ್ಟೊಂದು ವ್ಯತ್ಯಾಸದ. ಮತ್ತೆ ದೇವತೆಗಳಿಗೆ ದೇವನಾಗಿರ್ತಕ್ಕಂಥ ಮಹಾದೇವನಲ್ಲಿ ಸುಮಾರು ವ್ಯತ್ಯಾಸ ಇದೆ. ಇದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಕಷ್ಟ ಆಗ್ತಾ ಇದೆ. ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ಏನಾದರೂ ನಾವು ಇಂದ್ರಿಯಗಳಿಂದ ಭೋಗಿಸ್ತೀವಿ. ಯಾವುದೇ ಶಬ್ದ, ಸ್ಪರ್ಶ, ರಸ, ರೂಪ ಅಂತಕ್ಕಂತಹ, ಗಂಧ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ಅಂದ್ರ ಈ 5 ದ್ವಾರಗಳಿಂದ ಭೋಗಿಸ್ತೀವಿ. ಭೋಗಿಸಿದಾಗ ಅವಾಗ ನನಗೆ ಅನುಭವ ಅಂತಕ್ಕಂಥದ್ದಾಗುತ್ತೆ. ಆದ್ರೆ ಅದೇ ನೀವು ದೇವಲೋಕಕ್ಕೆ ಹೋದ್ರಿ ಅಂತಂದ್ರೆ ಅರ್ಥ ದೇವಲೋಕಕ್ಕೆ ಹೋಗಿ ಬರ್ತಂತ ಅರ್ಥ ಅಲ್ಲ. ಉಪನಿಷತ್ನಲ್ಲಿ ಬರ್ತಿದ್ದು ದೇವಲೋಕದಲ್ಲಿ ಅದು ನಮ್ಮ ತರ ಅವರು ದೇವತೆಗಳಲ್ವಾ. ಆದರೆ ಅವರಿಗೆ ಶರೀರ ಇಲ್ಲದೆ ಇರೋದ್ರಿಂದ, ಅವರು ಸೂಕ್ಷ್ಮ ಶರೀರಧಾರಿಗಳಾಗಿರೋದ್ರಿಂದ ಅವರು ಭೋಗ ಹೆಂಗಂತಂದ್ರೆ, ಅವ್ರ ಭೋಗ ಏನಂತಂದ್ರೆ ಜಸ್ಟ್ ನೋಡ್ತಾರಂತವ್ರು ಅಷ್ಟೇನೆ.
ಜಸ್ಟ್ ನೋಡ್ತಾರೆ. ಹಾಗಾಗಿ ಆ ದೇವತೆಗಳನ್ನ ಉಪಾಸನೆ ಮಾಡುವಾಗ ಅದನ್ನ ಸೂಕ್ಷ್ಮವಾಗಿ ಈ ಕರ್ಮ ಉಪಾಸನೆಯಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ತೀರಿ, ಯಾವ್ದಾದ್ರು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ದೇವರಿಗೆ ಪ್ರಸಾದ ಅಂತ ಇಡ್ತೀರಿ ಒಂದೊಂದ. ಅದೇನು ಮೂರ್ತಿ ತಿಂತದದು ಗೊತ್ತಿದೆ ನಿಮಗೆ. ಯಾಕೆ ಇಡ್ತೀರಿ ಅದನ್ನ? ಯಾವ್ದು ದೇವಸ್ಥಾನಕ್ಕೆ ಹೋಗುತ್ತೀರಿ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸೊ ನೀವೇನ್ ಕೊಟ್ಟಿದ್ದೀರಿ ಅದನ್ನ ಅವರು ದೇವರಿಗೆ ತೋರಿಸ್ತಾರೆ. ತೋರಿಸಿದಗಳಿಗೆ ಅದೇನಾಯ್ತು ಅಂತಂದ್ರೆ, ತೋರಿಸಿದಗಳಿಗೆ ಅದು ಆ ದೇವನಿಗೆ ಸ್ವೀಕಾರ ಆಯ್ತು ಅಂತ. ನೋಡೋದ್ರಿಂದನೇ ಅವನು ಭೋಗ ಆಗುತ್ತಂತೆ. ಯಾರ್ದು? ದೇವತೆಗಳು. ಸೊ ಅದಕ್ಕೆ ಮನೆಯಲ್ಲಿ ಪೂಜೆಗಳನ್ನ ಮಾಡುವಾಗ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ತೋರ್ಸೋದ್ರಿಂದನೇ ಅವನಿಗೆ ಪ್ರಸಾದ ಕೊಟ್ಟಂಗ, ಅದು ಊಟ ಕೊಟ್ಟಂಗ. ಅದಕ್ಕೆ ನೀವು ಜಲಂ ಸ್ನಾನಂ ಸಮರ್ಪಯಾಮಿ ಅಂತ ಹೇಳುವಾಗ ಏನ್ ಸ್ನಾನ ಮಾಡಿಸ್ಬೇಕಾಗಿಲ್ಲ. ನೀವು ಆ ನೀರನ್ನ ಸುಮ್ಮನೆ ಪ್ರೋಕ್ಷಣೆ ಮಾಡಿದ್ರೆ ತೋರಿಸ್ತಾರೆ ಆಯ್ತು, ಸ್ನಾನದಂಗ. ಈ ಪೂಜಾ ವಿಧಾನಗಳು ಗೊತ್ತಿಟ್ಟುಕೊಂಡು ಮಾಡೋದಕ್ಕೆ, ಗೊತ್ತಿಲ್ಲದೆ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಆಗತ್ತೆ. ಅಂದ್ರೆ ಲೋಕದಲ್ಲಿ ಯಾರಿಗಾದರೂ ಒಬ್ಬರು ನಾವು ಅತಿಥಿಗಳು ಬಂದ್ರಂತಂದ್ರೆ ಅವ್ರಿಗೆ ಸೊ ಶರೀರ ಇರೋದ್ರಿಂದ ಅವರಿಗೆ ಎಲ್ಲ ಭೋಗಗಳಿಗೆ ಎಲ್ಲ ಇಂದ್ರಿಯಗಳಿಗೆ ತೃಪ್ತಿ ಆಗ್ತಕ್ಕಂತಹ ಊಟವನ್ನು ಉಣಬಡಿಸ್ತೀವಿ. ಇದು ಮನುಷ್ಯ ಲೋಕದ ಧರ್ಮ. ಹಾಗೆ ಯಜ್ಞಯಾಗಾದಿಗಳಲ್ಲಿ ತೋರಿ ಬರ್ತಕ್ಕಂತಹ ದೇವತೆಗಳಿಗೆ ಸುಮ್ಮನೆ ತೋರಿಸೋದ್ರಿಂದನೇ ಅವ್ರಿಗೆ ಅದು ಸ್ವೀಕಾರ ಆಗತ್ತೆ. ಇನ್ನು ಯಾರು ಆ ದೇವತೆಗಳ ಇದನ್ನಲ್ಲ ಮಹಾದೇವ, ಅವನಿಗೆ ತೋರ್ಸೋದು ಕೂಡ ಬೇಕಾಗಿಲ್ಲ. ನೀವು ಹೇಗೆ ಅಂತಂದ್ರೆ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಆಗ್ಬಿಡ್ತದೆ. ಯಾಕಂತಂದ್ರೆ ಅವನು ತುಂಬಾ ಹತ್ತಿರದಲ್ಲಿದ್ದಾನೆ, ನಮ್ಮ ಹತ್ತಿರದಲ್ಲಿದ್ದಾನೆ ಅಂತ. ಅದಕ್ಕೆ ಆಚಾರ್ಯ ಶಂಕರರು ಶಿವಮಾನಸ ಪೂಜೆ ಅಂತ ಮಾಡಿದ್ದಾರೆ. ಅವರು ಸುಮ್ಮನೆ ನೀವು ಈ ಫಲಗಳನ್ನ ಕೊಡ್ತಕ್ಕಂಥ ದೇವತೆಗಳಿಗೆ ಅಧಿಕೃತವಾಗಿರ್ತದೆ. ಆದರೆ ಯಾರು ಈ ಮೋಕ್ಷವನ್ನ ಕೊಡ್ತಕ್ಕಂಥ ಪರಮಾತ್ಮದನಲ್ಲ, ಅಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಐಹಿಕವಾಗಿರ್ತಕ್ಕಂತಹ ಸ್ಥೂಲವಾಗಿರ್ತಕ್ಕಂತಹ ವಸ್ತುಗಳನ್ನ ಸಮರ್ಪಿಸಬೇಕು ಅಂತ ಇಲ್ಲ. ಸುಮ್ಮನೆ ನೀವು ಮನಸ್ಸಿನಾಗ ಅಂದ್ಕೊಂಡ್ಬಿಟ್ರೆ ಆಗ್ಬಿಡ್ತದೆ. ಸೊ ಆ ಕಾರಣದಿಂದ ನಾವು ಕೂಡ ನೋಡಿ ಕ್ಲಾಸಲ್ಲಿ ಏನ್ ಮಾಡಿದ್ದೀವಿ ಅಂತಂದ್ರೆ, ಯಾರಾದ್ರೂ ಸೊ ಸ್ಟೂಡೆಂಟ್ ಬಂದ್ರಂದ್ರೆ ಸರ್ ಏನ್ ತಗೊಂಡ್ಬರ್ಬೇಕು ನಿಮ್ಗೆ ಅಂತ ಕೇಳ್ತಾರ. ಹಾಗೆ ಸೊ ಯಾವಾಗ್ಲೂ ಕೂಡ ಈ ಶಾಸ್ತ್ರದಲ್ಲಿ ನಾವು ಯಾವಾಗ್ಲೂ ಕೂಡ ಪಾಠದಲ್ಲಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ನೀವು ಏನನ್ನ ತಂದು ಕೊಡ್ಬೇಕಾಗಿಲ್ಲ. ಸೊ ಏನನ್ನ ಕೇಳಿದ್ದೀರೋ, ಕೇಳಿರ್ತಕ್ಕಂಥದ್ದು ಶಾಸ್ತ್ರದಿಂದ ಏನ್ ಕೇಳಿದ್ದೀರೋ ಆ ಕೇಳಿರ್ತಕ್ಕಂಥದ್ದನ್ನ ಚೆನ್ನಾಗಿ ಮನನ ಮಾಡಿಬಿಟ್ರೆ ಸಾಕು. ನೀವು ಶಾಸ್ತ್ರಕ್ಕೆ ಮತ್ತು ಗುರುಗಳಿಗೆ ಅತ್ಯಧಿಕವಾಗಿ ಕೊಡುವಂತಹ ದಕ್ಷಿಣೆ ಇಲ್ಲಿ ಒಂದೇ ಕ್ವಾಲಿಟಿ ಇರಬೇಕು, ಉಳಿದ ಕ್ವಾಲಿಟಿ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಈ ರಜತ ಸೊ ಹರಿದ್ರ ರಂಜಿತ ವರ್ಣನಾಗಿರ್ತಕ್ಕಂಥ ಪರಮಾತ್ಮ ತಿಳಕೋಸ್ಕರ ಸಲುವಾಗಿ ಇಷ್ಟು ದೂರ ಬಂದೆ ನಾನು ಸಬ್ಜೆಕ್ಟ್ ಅನ್ನು ತಗೊಂಡು. ಸೊ ಹಾಗಾಗಿ ನಾವು ತಿಳಿದಿರುವಂತಹ ಹಾಗೆ ಆ ಪರಮಾತ್ಮನ ಆ ಭವ್ಯವಾಗಿರ್ತಕ್ಕಂತಹ ಸೊ ಪರಮಧಾಮ ಅಂತೇನು ಕರಿತೀವಿ, ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನದ ಬೆಳಕು ಇದೆಲ್ಲ,
ಆ ಬೆಳಕನ್ನ ಹೇಗೆ ಮುಟ್ಟಬೇಕು ಅಂತಂದ್ರೆ ಅದು ಅಂತ ಶ್ರೇಷ್ಠವಾಗಿರೋದ್ರಿಂದ ಅದನ್ನ ಹೇಗೆ ಮುಟ್ಟಬೇಕಂದ್ರೆ ಅಥಾತೋ ನಿರ್ದೇಶ ನೇತಿ ನೇತಿ ವಾಕ್ಯ ಅಂದ್ರೆ ಇದಲ್ಲ ಅದಲ್ಲ 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 ಅಂತ ಹೋಗ್ಬೇಕು ಅದನ್ನ. ಇದೇ ಅದಕ್ಕಿರ್ತಕ್ಕಂಥ ಶ್ರೇಷ್ಠ ನಿರ್ದೇಶನ ಅಂತಾರ ಅವರು. ಯಾಕಂತಂದ್ರೆ ಈ ನಾಮಧೇಯ ಅಂತಕ್ಕಂಥದ್ದು ಏನಿದೆಯೋ ಇದು ಮನುಷ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ವ್ಯವಹಾರಕ್ಕೋಸ್ಕರ ಸಲುವಾಗಿ ನಾಮರೂಪಗಳಿದಾವೆ, ಅದನ್ನ ನಾವು ಉಪಾಧಿ ಅಂತ ಕರಿತೀವಿ. ಆ ಉಪಾಧಿಯನ್ನ ನೇತಿ ನೇತಿ ಎನ್ನುವಂತಹ ಮಾರ್ಗದಿಂದ ತೆಗೆದಾಕ್ತಾ ಹೋಗ್ಬಿಟ್ಟು ಅಂತಂದ್ರೆ, ಈಗ ನೋಡಿ, ಮೊದಲು ಮಾನವರ ವ್ಯವಹಾರಗಳನ್ನ ತೆಗೆದ್ವಿ, ಆಮೇಲೆ ದೇವತೆಗಳ ವ್ಯವಹಾರವನ್ನು ತೆಗೆದ್ವಿ. ಅದಕ್ಕೆ ನೇತಿ ನೀತಿ ಅಂತ 2 ಸಲ ಪ್ರಯೋಗ. ಕೊನೆಗೆ ಸೊ ಈ ಎರಡನ್ನ ತೆಗೆದ್ಮೇಲೆ ಅಲ್ಲಿರ್ತಕ್ಕಂತಹದ್ದು ಒಂದೇ ಒಂದು ತತ್ವ, ಅದು ಪರಾತ್ಪರನಾಗಿರ್ತಕ್ಕಂತಹ ಪರಮತತ್ವ, ಪರಮಧಾಮ, ಪರಾತ್ಪರ ಪರಮಶಿವ. ಸೊ ಈ ಮಹಾವಾಕ್ಯಗಳು ನಮಗೆ ಈ ರೀತಿಯಾಗಿ ಆದೇಶ ಮಾಡ್ತವೆ, ಬೋಧನೆ ಮಾಡ್ತವೆ. ಅವು ಕರುಣಿಸಿರ್ತಕ್ಕಂಥದ್ದು ಪ್ರಸಾದ ಇದು ಅಂತ. ಶ್ರುತಿಯ ಪ್ರಮಾಣ ಅನುಗ್ರಹೀತ ಬೋಧ, ಈ ರೀತಿಯಾಗಿ ನಮ್ಮನ್ನು ಅನುಗ್ರಹಿಸಲ್ಪಟ್ಟಿದೆ. ಇಲ್ಲಾಂದ್ರೆ ಎಂಥದಿದು ಶ್ರುತಿ ವಾಕ್ಯನ ನಮ್ಗೇನು ತೆಗಿಲಿಕ್ಕಾಗ್ತಿತ್ತು ಅಂತ ನಮಗೆ ಹೆದರಿಕೆ ಆಗ್ತಿತ್ತು. ಅದಕ್ಕೆ ಶ್ರುತಿನೇ ನಮಗೆ ಮೊದಲು ಆರೋಪವನ್ನ ಮಾಡ್ಯದ, ದೆನ್ ಅದಾದ್ಮೇಲೆ ಮತ್ತೆ ಅದನ್ನ ನಿರಸನ ಮಾಡ್ಯದ. ಆರೋಪ ಮಾಡಿರ್ತಕ್ಕಂಥದ್ದು ಅದೇ ಶ್ರುತಿನೇ, ಮತ್ತೆ ಅದನ್ನ ನಿರಸನ ಮಾಡತಕ್ಕಂಥದ್ದು ಅದೇ ಶ್ರುತಿನೇ. ಹಾಗಾಗಿ ಈ ನೇತಿ ನೇತಿ ಎನ್ನುವಂತಹ ವಾಕ್ಯ ಆಚಾರ್ಯ ಶಂಕರರ ಒಂದು ಅದ್ಭುತವಾಗಿರ್ತಕ್ಕಂತಹ ಅಸ್ತ್ರ. ಈ ಅಸ್ತ್ರವನ್ನ ಹಿಡಿದು ಅವರು ಈ ತತ್ವಮಸಿ ಎನ್ನುವಂತಹ ಮಹಾವಾಕ್ಯವನ್ನ ಬಿಚ್ಚುತ್ತಾರೆ. ಇದರ ಗರ್ಭವನ್ನ ಬಿಚ್ಚುತ್ತಾರೆ ಅವರು. ಸೊ ಇಲ್ಲ ಅಂತಂದ್ರೆ ಯಾರೋ ಕಲ್ಪನೆ ಮಾಡಿಕೊಂಡು ಹೇಳಿರ್ತಕ್ಕಂಥದ್ದಾಗಿಬಿಡ್ತಿತ್ತು. ಇದೆಲ್ಲ 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 ಅಂತಕ್ಕಂಥದ್ದು ಶ್ರುತಿ ವಾಕ್ಯ, ಅದು ಬೃಹದಾರಣ್ಯಕ ಉಪನಿಷತ್ತಿನ ಮಂತ್ರ. ಅದು ಇದೆಲ್ಲ ಅಂದ್ರೆ ಅರ್ಥ ಏನು? ಯಾವುದು ನಮಗೆ ನಾಮರೂಪದಿಂದ ತೋರುತ್ತೋ, ನಾಮರೂಪದಿಂದ ತೋರುವಂತಹದ್ದು ಅದರ ರಿಯಾಲಿಟಿ ಅಲ್ಲ. ಈಗ ಫ್ಯಾನ್ ಹಾಕಿದ್ದೀವಿ, ಕರೆಂಟನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈಗ ನಮಗೆ ಕರೆಂಟಿಗೆ ನಮ್ಗ ಮೀಡಿಯೇಟರ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗಾಳಿ ಕರೆಂಟ ಅಲ್ಲ, ಅದನ್ನು ನಿಷೇಧ ಮಾಡಬೇಕು. ಆಮೇಲೆ ಅದು ಮಷನ್ ಇದೆ ಅಲ್ವಾ, ಫ್ಯಾನು, ಅದು ಕರೆಂಟ, ಅದನ್ನ ನಿಷೇಧ ಮಾಡಬೇಕು. ಅವಾಗ ಅಲ್ಲಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಹೆಂಗ ಒಂದು ನಾವು ವಿದ್ಯುತ್ತನ್ನ ತಿಳ್ಕೊಳ್ಬೇಕಂತಂದ್ರೆ ಆ ವಿದ್ಯುತ್ತು ಪ್ರಸಾರವಾಗ್ತಕ್ಕಂಥ ಫ್ಯಾನು ಮತ್ತು ಗಾಳಿ, ಅದಕ್ಕಿರ್ತಕ್ಕಂಥ ಉಪಾಧಿ, ಆ ಉಪಾಧಿಯನ್ನ ತೆಗೆದುಬಿಟ್ಟು ನೋಡಿದ್ವಿ ಅಂತಂದ್ರೆ ಅವಾಗ ಕರೆಂಟಿನ ಅನುಭವ ಆಗುತ್ತೆ ನಮಗೆ. ಇದು ಈ ಜೀವನದಲ್ಲಿರ್ತಕ್ಕಂತಹ ಪಂಚಕೋಶಗಳು, ಆ ಈಶ್ವರನಲ್ಲಿರ್ತಕ್ಕಂತಹ ಸೊ 3 ಶರೀರಗಳು, ಇದು ಉಪಾಧಿ. ಈ 2 ಜೀವನಿಗಿರ್ತಕ್ಕಂಥ ಪಂಚಕೋಶ ಉಪಾಧಿ, ಆ ಈಶ್ವರನಿಗಿರ್ತಕ್ಕಂತಹ ಜಗದ್ ಉಪಾಧಿ. ಈ 2ನ್ನ ತೆಗೆದಾಗ ಈ 2ಕ್ಕೆ ಕಾರಣನಾಗಿರ್ತಕ್ಕಂತಹ ಯಾವುದು ಆ ಓಂಕಾರ ಸ್ವರೂಪನಾಗಿರ್ತಕ್ಕಂಥ ಪರತತ್ವ ಇದೆಯೋ ಅದು ನೀನು ಅಂತ ಹೇಳಿ ಆ
ಘನವಸ್ತು ನೀನು. ಆದರೆ ಘನವಸ್ತು ನೀನಾಗಿ ಅದನ್ನ ಮರೆತು ಬಿಟ್ಟು ವಿಕಾರಿಯಾಗಿಬಿಟ್ಟಿದೀಯ. ಅದಕ್ಕೆ ತತ್ವಪದಕಾರರು ಸೊ ಬಹಳ ಬ್ಯೂಟಿಫುಲ್ ಆಗಿ ಹಾಡಿರ್ತಾರೆ ಕೆಲವೊಂದು ಪದಗಳನ್ನು. ಪರುಷವು ತನ್ನಲ್ಲಿ ಪರಿಪೂರ್ಣವಾಗಿರಲು ಕರವಡ್ಡಿ ಬೇಡುವ ಬಡತನ ಬೇಕೇ. ಈ ಪರುಷ ಅಂತಂದ್ರೆ ಏನು ಕೇಳಿದ್ದು ಕೊಡ್ತಕ್ಕಂಥದ್ದು. ಪರುಷ ಪಾತ್ರ ತನ್ನ ಕೈಲದ. ಆದ್ರೆ ಪರುಷ ಅದಕ್ಕೆ ಕೇಳಿದ್ರೆ ಕೊಡುತ್ತೆ, ಏನ್ ಕೇಳಿದ್ರೆ ಕೊಡುತ್ತೆ ಅಂತ ಅದ್ರ ಜ್ಞಾನ ಇಲ್ಲ. ಕೈ ಹಿಡ್ಕೊಂಡನ ಅದ್ರ ಜ್ಞಾನ ಇಲ್ಲ, ವಸ್ತುವಿನ ಜ್ಞಾನ ಇಲ್ಲ. ಅದನ್ನ ಒಂದು ಪಾತ್ರೆ ಮಾಡಿಕೊಂಡು ಮನೆಗೆ ಹೋಗ್ತಾನೆ ಭಿಕ್ಷಕ್ಕೆ, ಬೇಡಕ್ಕೆ. ಇವನು ನಾವು ಪರಮಾತ್ಮ ಸ್ವರೂಪರು ಅಂತಕ್ಕಂಥದ್ದು ನಮಗೆ ನೆನಪಿಲ್ಲ. ಆ ಪರಮಾತ್ಮನ ಸ್ವರೂಪವೇ ನಾವಾಗಿದ್ದೀವಿ, ಅದನ್ನು ಮರ್ತು ಬಿಟ್ಟಿದ್ವಿ. ಅಂತಹ ಜ್ಞಾನವನ್ನ ಮರ್ತು ಬಿಟ್ಟು ಈ ಜೀವ ಅಂತಕ್ಕಂತಹ ಜ್ಞಾನವನ್ನ ಸ್ವೀಕಾರ ಮಾಡಿಕೊಂಡ್ಬಿಟ್ಟು ಈ ಇಂದ್ರಿಯಗಳ ಮೂಲಕ ಓಡ್ತಾ ಇದ್ದೀವಿ. ಮಗ ಕೊಡ್ತಾನೆ ಏನೋ ಸುಖ, ಮಗಳು ಕೊಡ್ತಾಳೆ ಏನೋ ಸುಖ, ಹೆಂಡತಿ ಕೊಡ್ತಾಳೆ ಏನೋ ಸುಖ, ಗಂಡ ಕೊಡ್ತಾನೇನೋ ಸುಖ, ಬಟ್ಟೆ ಕೊಡ್ತದೇನೋ ಸುಖ, ಬಂಗಾರ ಚಿನ್ನ ಕೊಡ್ತದೇನೋ ಸುಖ. ಪಾಪ ಹಾಗೆ ಓಡ್ತಾ ಇದ್ದೀವಿ. ಇಂಥ ಓಡೋದನ್ನ ನಿಲ್ಲಿಸಿ ಒಳಗಡೆ ಆ ಪರಿಪೂರ್ಣವಾಗಿರ್ತಕ್ಕಂಥ ಆನಂದ ಸ್ವರೂಪವಾಗಿರ್ತಕ್ಕಂಥ ವಸ್ತು ಇದೆಯೇ, ಇದನ್ನ ಮೊದಲು ನೇತಿ ಇದನ್ನ ತೆಗೆದಾಕು. ಅವಾಗ ನೀನ್ ಯಾರ ಹತ್ರ ಬೇಡಕ್ ಹೋಗ್ಬೇಕಿಲ್ಲ, ಎಲ್ಲರೂ ನಿನ್ನ ಹತ್ರ ಬರ್ತಾರ. ಪಾಪ ಎಲ್ಲರನ್ನ ಖುಷಿ ಪಡಿಸ್ಬೇಕಂತ ಓಡ್ತೀಯ, ಎಲ್ಲರನ್ನ ಖುಷಿ ಪಡಿಸ್ತಾರೆ, ನಾನೇ ಖುಷಿ ಸಿಗುತ್ತೆ ಅಂತ. ರಾಂಗ್ ಅದದು. ನೀನ್ ಖುಷಿಯಾಗಿರು, ನಿನ್ನ ಹತ್ರಕ್ಕೆ ಅವ್ರು ಓಡಿ ಬರ್ತಾರೆ. ಇದು ಟ್ರಿಕ್ಸ್ ಗೊತ್ತಿಲ್ಲಾರ್ದೆ ಪಾಪ ಓಡಾಡ್ತಾ ಇದೆ ಕಷ್ಟಪಟ್ಟುಕೊಂಡು ಜೀವ. ಬೆಳಗ್ಗೆಯಿಂದ ರಾತ್ರಿ ತನಕ ಕಷ್ಟಪಡುತ್ತೆ. ಅದು ಏನಾಗ್ಬಿಟ್ಟದ ಅದಕ್ಕಂದ್ರೆ ಹಂಗ ಕಷ್ಟಪಡೋದೇ ಅದೇ ಸಂತೋಷ, ಅದೇ ಜೀವನ. ಇಲ್ಲಾಂದ್ರೆ ಬೇರೆ ಜೀವನ ಇಲ್ಲೇನೋ ಅನ್ನಷ್ಟು ಮಟ್ಟಿಗೆ ಬೀದಿಯಲ್ಲಿ ಬಂದು ನಿಂತುಕೊಂಡ್ಬಿಟ್ಟಿದೆ. ಮನೆ ದೊಡ್ಡದ ಮನೆ, ಅದರ ಮನೆ ಕೂತ್ಕೊಳ್ಳಕ್ಕಿಲ್ಲ, ಬೀದಿ ಬಂದ್ಬಿಟ್ಟದ. ಸೊ ಈಗ ಶಂಕರರು ನಮ್ಮನ್ನ ಪುನಃ ನೀನು ದೊಡ್ಡ ಮನೆ ಕಟ್ಟಿದ್ದೀಯಾ, ನೀನು ಮನೇಲಿ ಹೋಗು, ಬೀದಿಯಲ್ಲಿ ನಿಂತ್ಕೋಬೇಡ, ನಿನಗೆ ಗೌರವ ಅಲ್ಲ ಅಂತ ಹೇಳಿ ನಾ ಇದಂ ಬೀದಿ ರೋಡು ನಿಂದಲ್ಲಯ್ಯ, ಒಳಗಡೆ ಹೋಗು ಅಂತ ಈ ವಾಕ್ಯದಿಂದ ನಮ್ಮನ್ನ ಅವರು ಎಚ್ಚರಿಸ್ತಾ ಇದ್ದಾರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.